ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯಂದು ಕೇಳಲೇಬೇಕಾದಂತಹ ಮಹಾಶಿವರಾತ್ರಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಪೂರ್ತಿಯಾಗಿ ಕೇಳಿ. ಜಾಗರಣೆ ಉಪವಾಸ ಮಾಡಲು ಆಗದಿದ್ದರೆ ಈ ಕಥೆಯನ್ನು ಭಕ್ತಿಯಿಂದ ಕೇಳಿ, ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ರಾತ್ರಿ ಮಹಾಶಿವರಾತ್ರಿ. ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ. ಈ ರಾತ್ರಿ ಸಾಮಾನ್ಯವಲ್ಲ. ಇದು ಪರಮಾತ್ಮನ ಕೃಪೆ ಅತ್ಯಂತ ಸುಲಭವಾಗಿ ಲಭಿಸುವಂತಹ ರಾತ್ರಿ. ಇದು ಪಾಪಗಳು ತೊಳೆದು ಹೋಗುವ ರಾತ್ರಿ. ಇದು ಮೋಕ್ಷದ ದ್ವಾರಗಳು ತೆರೆದುಕೊಳ್ಳುವಂತಹ ರಾತ್ರಿ. ಶಿವರಾತ್ರಿ ಉಪವಾಸವನ್ನು ಆಚರಿಸುವವರು ಯಮಪಾಶದಿಂದ ಮುಕ್ತರಾಗುತ್ತಾರೆ. ಇದನ್ನು ಸ್ವತಃ ಆ ಪರಮಶಿವನೇ ಹೇಳಿದ ಮಾತು. ಈ ಉಪವಾಸ ವೃತದ ಮಹಿಮೆ ಏನು, ಅದು ಏಕೆ ವಿಶೇಷವಾಗಿದೆ? ಬನ್ನಿ, ಸ್ವತಃ ಆ ಪರಮಶಿವನೇ ಪಾರ್ವತಿ ದೇವಿಗೆ ಹೇಳಿದ ಒಂದು ಅದ್ಭುತ ಕಥೆಯನ್ನು ಕೇಳೋಣ. ಆ ದಿನ ಕೈಲಾಸದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳ ಆಚೆ ಬೆಟ್ಟಗಳ ನಡುವೆ ಬಿಳಿ ಹಿಮದ ಟೋಪಿಯಿಂದ ಆವೃತವಾದ ಸ್ಫಟಿಕ ಸ್ಪಷ್ಟ ಸರೋವರಗಳಿಂದ ಆವೃತವಾದ ಕೈಲಾಸ ಶಿಖರದಲ್ಲಿ ದೇವರಾದ ಪರಮಶಿವನು ತನ್ನ ಪತ್ನಿ ಪಾರ್ವತಿ ದೇವಿಯೊಂದಿಗೆ ಸುಖಾಸೀನರಾಗಿದ್ದರು. ನಂದೀಶ್ವರನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ. ಗಂಗಮ್ಮ ತಾಯಿ ಶಿವನ ಜಡೆ ಕೂದಲಿನಲ್ಲಿ ಶಾಂತವಾಗಿ ವಾಸಿಸುತ್ತಾಳೆ. ತಂಪಾದ ಗಾಳಿ ಬೀಸುತ್ತಿದೆ ಮತ್ತು ದೇವಗಂಧರ್ವರು ಆಕಾಶದಲ್ಲಿ ಸಂಗೀತ ನುಡಿಸುತ್ತಿದ್ದಾರೆ. ಆಗ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು. ಹಾಗೆ ತನ್ನ ಮೃದುವಾದ ಧ್ವನಿಯಲ್ಲಿ ಈ ರೀತಿ ಕೇಳಿದರು: ಸ್ವಾಮಿ, ಈ ಭೂಮಿಯ ಮೇಲಿನ ಮಾನವರು ನಿಮ್ಮ ಕೃಪೆಗೆ ಪಾತ್ರರಾಗಲು ಏನು ಮಾಡಬೇಕು? ಅವರು ಯಾವ ಉಪವಾಸ ವೃತವನ್ನು ಆಚರಿಸಿದರೆ ಅವರ ಪಾಪಗಳು ನಾಶವಾಗುತ್ತವೆ? ಅವರು ಯಾವ ಪೂಜೆಯಲ್ಲಿ ಮಾಡಿದರೆ ಅವರು ಮೋಕ್ಷವನ್ನು ಪಡೆಯುತ್ತಾರೆ? ದಯವಿಟ್ಟು ಹೇಳಿ ಎಂದರು. ಆಗ ಪರಶಿವನು ಮುಗುಳ್ನಕ್ಕರು. ಆ ನಗುವಿನಲ್ಲಿ 1,000,000 ಸೂರ್ಯರ ಬೆಳಕು ಮತ್ತು 1,000,000 ಚಂದ್ರರ ತಂಪು ಇತ್ತು. ದೇವಿ, ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ನಾನು ನಿಮಗೆ ಒಂದು ಅದ್ಭುತ ಕಥೆಯನ್ನು ಹೇಳುತ್ತೇನೆ. ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಧನ್ಯನಾಗುತ್ತಾನೆ. ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಚಿತ್ರಭಾನು ಎಂಬ ಬೇಟೆಗಾರ ವಾಸಿಸುತ್ತಿದ್ದನು. ಆತನ ಜೀವನ ತುಂಬ ಕಷ್ಟಕರವಾಗಿತ್ತು. ಪ್ರತಿದಿನ ಆತ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳ ಮಾಂಸ, ಚರ್ಮ ಮತ್ತು ಕೊಂಬುಗಳನ್ನು ಮಾರಾಟ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ಚಿತ್ರಭಾನುವಿಗೆ ಒಬ್ಬ ಮಗಳಿದ್ದಳು. ಆಕೆ ಮದುವೆ ವಯಸ್ಸಿಗೆ ಬಂದಿದ್ದು. ಆಕೆಗೆ ಮದುವೆ ಮಾಡಬೇಕು. ಆದರೆ ಹಣ ಎಲ್ಲಿದೆ? ಏನು ಮಾಡಬೇಕು? ನನ್ನ ಮಗಳ ಮದುವೆ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಚಿತ್ರಭಾನು ಹಗಲು ರಾತ್ರಿ ನಿದ್ದೆ ಮಾಡಲಿಲ್ಲ. ಕೊನೆಗೆ ಆತ ಒಬ್ಬ ವ್ಯಾಪಾರಿಯಿಂದ ಸಾಲ ಪಡೆದು ಮಗಳ ಮದುವೆ ಮಾಡಿದನು. ಮದುವೆ ನಡೆಯಿತು. ಆದರೆ ಸಾಲ ಹಾಗೆ ಉಳಿಯಿತು. ದಿನಗಳು ಕಳೆದವು, ತಿಂಗಳುಗಳು ಕಳೆದವು. ಆದರೆ ಚಿತ್ರಭಾನು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗಲಿಲ್ಲ. ಒಂದು ದಿನ ವ್ಯಾಪಾರಿ ತನ್ನ ಕಣ್ಣುಗಳಲ್ಲಿ ಬೆಂಕಿಯಂಥ ಕೋಪದೊಂದಿಗೆ ಬಂದನು. ಚಿತ್ರಭಾನು, ತನ್ನ ಹಣವೆಲ್ಲಿ? ನೀನು ಇನ್ನೂ ತಡ ಮಾಡಿದರೆ ನಾನು ನಿನ್ನನ್ನು ಚಿರಸಾಲೆಗೆ ಹಾಕುತ್ತೇನೆ ಎಂದನು. ಆಗ ಚಿತ್ರಭಾನು ವ್ಯಾಪಾರಿಯನ್ನು ನನಗೆ ಸ್ವಲ್ಪ ಸಮಯ ಕೊಡಿ ಎಂದು ಬೇಡಿಕೊಂಡನು. ಆದರೆ ವ್ಯಾಪಾರಿ ಕೇಳಲಿಲ್ಲ ಮತ್ತು ಚಿತ್ರಭಾನುವನ್ನು ಚೆರಸಾಲದಲ್ಲಿ ಬಂಧಿಸಿದನು. ಆ ದಿನ ಮಹಾಶಿವರಾತ್ರಿ ಎಂದು ಚಿತ್ರಭಾನುವಿಗೆ ತಿಳಿದಿರಲಿಲ್ಲ. ಚೆರಸಾಲೆ ಎಂದರೆ ಬಂದಿಖಾನೆ. ಕತ್ತಲೆಯಾಗಿತ್ತು. ಚಿತ್ರಭಾನು ದುಃಖದಿಂದ ಅಲ್ಲಿ ಕುಳಿತನು. ಆತನಿಗೆ ನಿದ್ದೆ ಬರಲಿಲ್ಲ. ಆಗ ದೂರದಲ್ಲಿ ಏನೋ ಶಬ್ದ ಕೇಳಿಸುತ್ತಿತ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು. ಆ ಕಡೆ ದೇವಾಲಯದಲ್ಲಿ ವಿದ್ವಾಂಸರು ಶಿವಪುರಾಣವನ್ನು ಓದುತ್ತಿದ್ದರು. ಭಕ್ತರು ಶಿವನ ಕಥೆಗಳನ್ನು ಕೇಳುತ್ತಿದ್ದರು. ಚಿತ್ರಭಾನು ತನ್ನ ಕಿವಿಗಳನ್ನು ಆಲಿಸಿ ಆ ಎಲ್ಲ ಕಥೆಗಳು ಮತ್ತು ಪುರಾಣಗಳನ್ನು ಗಮನವಿಟ್ಟು ಕೇಳಿದನು. ತಿಳಿಯದೆ ಅವನಿಗೆ ಶಿವಪುರಾಣವನ್ನು ಕೇಳುವ ಪುಣ್ಯ ಸಿಕ್ಕಿತು. ಆ ಸಂಜೆ ವ್ಯಾಪಾರಿ ಬಂದನು. ಚಿತ್ರಭಾನು, ನೀವು ಸಾಲವನ್ನು ಯಾವಾಗ ಮರುಪಾವತಿಸುತ್ತೀರಿ ಎಂದು ಕೇಳಿದನು. ಆಗ ಚಿತ್ರಭಾನು ತುಂಬ ವಿನಮ್ರವಾಗಿ, ಈ ಒಂದು ರಾತ್ರಿ ನನ್ನನ್ನು ಒಬ್ಬಂಟಿಯಾಗಿ ಬಿಡಿ. ನಾನು ನಾಳೆಯೊಳಗೆ ನಿಮ್ಮ ಸಂಪೂರ್ಣ ಸಾಲವನ್ನು ಮರುಪಾವತಿಸುತ್ತೇನೆ ಎಂದು ಪ್ರಮಾಣ ಮಾಡಿ ಹೇಳಿದನು. ಚಿತ್ರಭಾನು ವ್ಯಾಪಾರಿ ಸ್ವಲ್ಪ ಯೋಚಿಸಿದನು. ಕೊನೆಗೆ ಒಪ್ಪಿಕೊಂಡನು. ಚಿತ್ರಭಾನು ಹೊರಬಂದನು. ಆದರೆ ಈಗ ಹಣ ಎಲ್ಲಿದೆ? ಆತ ಕಾಡಿಗೆ ಹೋಗಬೇಕು. ಪ್ರಾಣಿಗಳನ್ನು ಬೇಟೆಯಾಡಬೇಕು. ಅವುಗಳನ್ನು ಮಾರಿ ಸಾಧ್ಯವಾದ ರೀತಿಯಲ್ಲಿ ಹಣ ಸಂಪಾದಿಸಬೇಕು ಎಂದು ನಿರ್ಧರಿಸಿಕೊಂಡನು. ಬಿಲ್ಲು ಮತ್ತು ಬಾಣಗಳನ್ನು ತೆಗೆದುಕೊಂಡು ಕಾಡಿನ ಕಡೆಗೆ ಹೊರಟನು. ಚಿತ್ರಭಾನು ಕಾಡು ತುಂಬ ಶಾಂತವಾಗಿತ್ತು. ಕತ್ತಲಾಗುತ್ತಿತ್ತು. ಚಿತ್ರಭಾನು ಇಡೀ ಕಾಡನ್ನು ಹುಡುಕಿದನು. ಆದರೆ ಒಂದೇ ಒಂದು ಪ್ರಾಣಿಯೂ ಸಿಗಲಿಲ್ಲ. ಅಯ್ಯೋ, ಈಗ ಏನು ಮಾಡಬೇಕು ಎಂದು ಆತನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಹಸಿವು, ಬಾಯಾರಿಕೆ ಮತ್ತು ಆಯಾಸ ಎಲ್ಲವೂ ಒಮ್ಮೆಲೆ ಆಗುತ್ತಿತ್ತು. ಹಾಗೆ ನಡೆಯುತ್ತಾ ಚಿತ್ರಭಾನು ಒಂದು ಕೊಳವನ್ನು ನೋಡಿದನು. ಕೊಳದ ಪಕ್ಕದಲ್ಲಿ ಒಂದು ದೊಡ್ಡ ಬಿಲ್ವಪತ್ರೆ ಮರವಿತ್ತು. ನಂತರ ಚಿತ್ರಭಾನು ಅಲ್ಲಿಯೇ ಇದ್ದು
ಪ್ರಾಣಿಗಳಿಗಾಗಿ ಕಾಯೋಣ. ನೀರು ಕುಡಿಯಲು ಪ್ರಾಣಿಗಳು ಇಲ್ಲಿಗೆ ಬಂದೇ ಬರುತ್ತವೆ ಎಂದು ಭಾವಿಸಿ ಆ ಮರವನ್ನು ಹತ್ತಿದನು. ಚಿತ್ರಭಾನು ಮರದ ಕೊಂಬೆಗಳನ್ನು ನಡುವೆ ಅಡಗಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಎಲೆಗಳು ಅವನನ್ನು ತಡೆಯುತ್ತಿದ್ದವು. ಆಗ ಚಿತ್ರಭಾನು ಆ ಎಲೆಗಳನ್ನು ಕತ್ತರಿಸಿ ಕೆಳಗೆ ಎಸೆದನು. ಆ ಮರದ ಕೆಳಗೆ ಒಂದು ಹಳೆಯ ಶಿವಲಿಂಗವಿದೆ ಎಂದು ಚಿತ್ರಭಾನುವಿಗೆ ತಿಳಿದಿರಲಿಲ್ಲ. ಆ ಮರದ ಎಲ್ಲ ಎಲೆಗಳು ಶಿವಲಿಂಗದ ಮೇಲೆ ಬೀಳುತ್ತಿದ್ದವು. ತಿಳಿಯದೆ ಬಿಲ್ವಾರ್ಚನೆಯು ಪುಣ್ಯ, ತಿಳಿಯದೆ ಶಿವರಾತ್ರಿ ಪೂಜೆ, ತಿಳಿಯದೆ ರಾತ್ರಿ ಜಾಗರಣೆ, ತಿಳಿಯದೆ ಉಪವಾಸವನ್ನು ಮಾಡಿದನು ಚಿತ್ರಭಾನು. ಆಗಲೇ ಒಂದು ಜಿಂಕೆ ನೀರು ಕುಡಿಯಲು ಅಲ್ಲಿಗೆ ಬಂದಿತು. ಆದರೆ ಅದು ಗರ್ಭಿಣಿಯಾಗಿತ್ತು. ಚಿತ್ರಭಾನು ಅದನ್ನು ನೋಡಿ ತುಂಬ ಸಂತೋಷಪಟ್ಟನು. ಕೊನೆಗೂ ಬೇಟೆ ಸಿಕ್ಕಿತು ಎಂದು ಮನದಲ್ಲಿ ಅಂದುಕೊಂಡು ಆ ಜಿಂಕೆಗೆ ಬಾಣದ ಗುರಿ ಇಡಲು ಸಜ್ಜಾದನು. ನೀರು ಕುಡಿಯುತ್ತಿದ್ದ ಜಿಂಕೆ ನೀರಿನಲ್ಲಿ ಬೇಟೆಗಾರನ ಬಿಂಬವನ್ನು ನೋಡಿ ಮಾತಾಡಿತು. ಓ ಬೇಟೆಗಾರ, ನಿಲ್ಲಿಸು. ನಾನು ಗರ್ಭಿಣಿಯಾಗಿದ್ದೇನೆ. ನನ್ನ ಮಗು ಇನ್ನೇನು ಸ್ವಲ್ಪ ಸಮಯದ ನಂತರ ಜನಿಸುತ್ತದೆ. ಈಗ ನೀನು ನನ್ನನ್ನು ಕೊಂದರೆ ನೀನು ಒಂದೇ ಬಾರಿಗೆ 2 ಜೀವಗಳನ್ನು ತೆಗೆದುಕೊಂಡ ಅಪರಾಧಿ ಆಗುತ್ತೀಯ ಎಂದು ಜಿಂಕೆ ಹೇಳಿದಾಗ ಚಿತ್ರಭಾನು ಆಲೋಚನೆಯಲ್ಲಿ ಬಿದ್ದನು. ಆಗ ಜಿಂಕೆ, ನಾನು ನನ್ನ ಮಗುವಿಗೆ ಜನ್ಮ ನೀಡಿ ತಕ್ಷಣ ಹಿಂದಿರುಗುತ್ತೇನೆ. ಆಗ ನೀನು ನನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿತು. ಆಗ ಕಠಿಣ ಹೃದಯದ ಬೇಟೆಗಾರನ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಕರುಣೆಯ ಮೊಳಕೆ ಒಡೆಯಿತು. ಸರಿ, ಹೋಗು ಎಂದನು ಚಿತ್ರಭಾನು. ಜಿಂಕೆ ಅಲ್ಲಿಂದ ಹೊರಟು ಹೋಯಿತು. ನಂತರ ಇನ್ನೊಂದು ಸುಂದರವಾದ ಜಿಂಕೆ ಅಲ್ಲಿಗೆ ಬಂದಿತು. ಚಿತ್ರಭಾನು ಮತ್ತೆ ತನ್ನ ಬಾಣವನ್ನು ಗುರಿಯಿಟ್ಟನು. ಆ ಜಿಂಕೆಯೂ ಕೂಡ, ನಿಲ್ಲು ಬೇಟೆಗಾರ, ನಿಲ್ಲು. ನಾನು ನನ್ನ ಗಂಡನನ್ನು ಹುಡುಕುತ್ತಿದ್ದೇನೆ. ಅವನು ಎಲ್ಲಿದ್ದಾನೆಂದು ನನಗೆ ಗೊತ್ತಿಲ್ಲ. ಒಂದು ಬಾರಿ ನಾನು ಅವನನ್ನು ಒಮ್ಮೆ ಭೇಟಿಯಾಗಿ ನಂತರ ಹಿಂತಿರುಗುತ್ತೇನೆ. ಗಂಡ ಮತ್ತು ಹೆಂಡತಿಯ ನಡುವಿನ ಬಾಂಧವ್ಯವು ತುಂಬ ಪವಿತ್ರವಾದುದು ಎಂದು ಜಿಂಕೆ ಹೇಳಿದಾಗ ಬೇಟೆಗಾರನ ಹೃದಯ ಮತ್ತೆ ಕರಗಿತು. ಆತನ ಹೃದಯದಲ್ಲಿ ಏನೋ ಚಲಿಸಿತು. ಚಿತ್ರಭಾನು 2ನೇ ಜಿಂಕೆಗೂ ಕೂಡ ಸರಿ, ಹೋಗು ಎಂದು ಹೇಳಿದನು. 2ನೇ ಜಿಂಕೆಯು ಹೊರಟು ಹೋಯಿತು. ಈ ಬಾರಿ ಒಂದು ಜಿಂಕೆ ತನ್ನ ಮಕ್ಕಳೊಂದಿಗೆ ಬಂದಿತು. ಆಗಲೂ ಕೂಡ ಚಿತ್ರಭಾನು ಬಾಣವನ್ನು ಎತ್ತಿದನು. ಈ ಬಾರಿ ನಾನು ಅದನ್ನು ಬಿಡುವುದಿಲ್ಲ. ನನಗೂ ಹೆಂಡತಿ ಮತ್ತು ಮಕ್ಕಳಿದ್ದಾರೆ. ಅವರು ಹಸಿದಿದ್ದಾರೆ ಎಂದುಕೊಳ್ಳುತ್ತಾ ಬಾಣವನ್ನು ಎತ್ತಿದನು ಚಿತ್ರಭಾನು. ಆಗ ಆ ಜಿಂಕೆ ಹೀಗೆ ಹೇಳಿತು. ಓ ಬೇಟೆಗಾರ, ನೀನು ನಿನ್ನ ಕುಟುಂಬದ ಬಗ್ಗೆ ಯೋಚಿಸುತ್ತಿದ್ದೀಯಾ? ನಾನು ಕೂಡ ನನ್ನ ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದೇನೆ. ನಾನು ಅವರನ್ನು ಅವರ ತಂದೆಯ ಬಳಿ ಬಿಟ್ಟು ಹಿಂದಿರುಗುತ್ತೇನೆ. ಪಂಚಭೂತಗಳ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ಎಂದು ಆ ಜಿಂಕೆ ಬೇಡಿಕೊಂಡಿತು. ಆ ತಾಯಿ ಜಿಂಕೆಯ ಪ್ರೀತಿಯನ್ನು ನೋಡಿ ಬೇಟೆಗಾರನ ಕಣ್ಣಲ್ಲಿ ನೀರು ಬಂದವು. ಹೋಗು ತಾಯಿ, ಹೋಗು ಎಂದು ಹೇಳಿ ಚಿತ್ರಭಾನು ಆ ಜಿಂಕೆಯನ್ನು ಕೂಡ ಕಳುಹಿಸಿದನು. ಮತ್ತೆ ಅನಂತರ ಒಂದು ಗಂಡು ಜಿಂಕೆ ಬಂದಿತು. ಚಿತ್ರಭಾನು ಕೋಪದಿಂದ, ಈ ಬಾರಿ ನಾನು ಯಾರನ್ನೂ ಬಿಡುವುದಿಲ್ಲ ಎನ್ನುತ್ತಾ ಬಾಣ ಎತ್ತಿದನು. ಆಗ ಆ ಜಿಂಕೆ ಹೇಳಿತು, ಓ ಬೇಟೆಗಾರ, ಈ ಮೊದಲು ಬಂದ 3 ಜಿಂಕೆಗಳು ನನ್ನ ಹೆಂಡತಿಯರು. ನೀವು ಅವುಗಳನ್ನು ಕೊಂದು ಹಾಕಿದರೆ ನನ್ನನ್ನು ಕೂಡ ಕೊಂದು ಬಿಡು. ಅವುಗಳಿಲ್ಲದೆ ಜೀವನ ನನಗೆ ಬೇಡ. ಆದರೆ ನೀನು ಅವುಗಳನ್ನು ಬಿಟ್ಟಿದ್ದರೆ ನನ್ನನ್ನು ಕೂಡ ಸ್ವಲ್ಪ ಸಮಯ ಬಿಟ್ಟು ಬಿಡು. ನಾನು ಅವರೊಂದಿಗೆ ಒಟ್ಟಿಗೆ ಬರುತ್ತೇನೆ ಎಂದು ಹೇಳಿತು. ಅದನ್ನು ಕೂಡ ಬಿಟ್ಟನು. ಬೆಳಗಾಗುತ್ತಾ ಬಂತು. ಅನಂತರ 4 ಜಿಂಕೆಗಳು ಒಟ್ಟಿಗೆ ಬಂದವು. ಅವುಗಳ ಪ್ರಾಮಾಣಿಕತೆ ನೋಡಿ ಈ ಕ್ಷಣದಲ್ಲಿ ಚಿತ್ರಭಾನುವಿಗೆ ಜ್ಞಾನೋದಯವಾಯಿತು. ರಾತ್ರಿ ಇಡೀ ನಡೆದ ಘಟನೆಗಳನ್ನು ಚಿತ್ರಭಾನು ನೆನಪಿಸಿಕೊಂಡನು. ಆತನು ಶಿವಪುರಾಣವನ್ನು ಕೇಳಿದ್ದನು, ಉಪವಾಸ ಮಾಡಿದ್ದನು, ರಾತ್ರಿ ಜಾಗರಣೆ ಮಾಡಿದ್ದನು. ಬಿಲ್ವಪತ್ರ ಎಲೆಗಳು ಶಿವಲಿಂಗದ ಮೇಲೆ ಬಿದ್ದವು. ತಿಳಿಯದೆ ಶಿವರಾತ್ರಿ ಉಪವಾಸ ಪೂರ್ಣಗೊಂಡಿತು. ಚಿತ್ರಭಾನುವಿನ ಕಠೋರ ಹೃದಯವು ಕರುಣಾಮಯವಾಯಿತು. ಆತನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನಾನು ಎಷ್ಟೋ ಮುಗ್ಧ ಜೀವಿಗಳನ್ನು ಕೊಂದಿದ್ದೇನೆ, ಎಷ್ಟೋ ಪಾಪಗಳನ್ನು